ರಾಜ್ಯ ರಾಜಕಾರಣದಲ್ಲಿ ಸಾಕಷ್ಟು ಕ್ಷಿಪ್ರ ಬೆಳವಣಿಗೆಗಳು ನಡೆದಿದ್ದು ಮುಂಬರುವಂತಹ ಲೋಕಸಭಾ ಚುನಾವಣೆಯಲ್ಲಿ ಹಾಲಿ ಸಂಸದರಿಗೆ ಟಿಕೆಟ್ ಇಲ್ಲ ಅಂತ ಹೇಳಿ ಒಂದಷ್ಟು ಕೂಗು ಕೇಳಿ ಬರ್ತಿದ್ರ ಜೊತೆಗೆ ರಾಜ್ಯಾಧ್ಯಕ್ಷರು ಕೂಡ ಅಂತದೊಂದು ಸೂಚನೆಯನ್ನು ನೀಡಿದ್ದಾರೆ. ಈ ಸಂಬಂಧ ಮಾತಾಡಲಿಕ್ಕೆ ನಮ್ಮ ಜೊತೆ ಮಾಜಿ ಉಪಮುಖ್ಯಮಂತ್ರಿಗಳಂತಹ ಅಶ್ವಥ್ ನಾರಾಯಣ ಅವರು ಇದ್ದಾರೆ. ಅವ್ರನ್ನ ಮಾತಾಡ್ಸ್ತಾ ಹೋಗ್ತೀನಿ. ಸರ್, ಹಾಲಿ ಸಂಸದರಿಗೆ ಒಂದಷ್ಟು ಜನಕ್ಕೆ ಕೊಕ್ ಕೊಡ್ಲಾಗುತ್ತೆ, ಹೊಸ ಮುಖಗಳಿಗೆ ಮಣೆ ಹಾಕ್ಲಾಗುತ್ತೆ ಅಂತ ಹೇಳಿ, ಅದರಲ್ಲಿ ಪ್ರಮುಖವಾಗಿ ಮೈಸೂರು ಕೊಡಗು ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿಯಾಗಿರುವಂತಹ ಪ್ರತಾಪ್ ಸಿಂಹ ಅವ್ರಿಗೆ ಈ ಬಾರಿ ಟಿಕೆಟ್ ಇಲ್ಲ, ಅವ್ರ ಬದಲು ಯದುವೀರ್ ಬರ್ತಾರೆ ಅಥವಾ ಡಾಕ್ಟರ್ CN ಮಂಜುನಾಥ್ ಅವರು ಬರ್ತಾರೆ ಅಂತ ಹೇಳಿ ಮೈಸೂರಿಗೆ, ನಿಜನಾ ಸರ್? ಇಂಥದ್ದು ಯಾವುದೂ ನಾನು ಸುದ್ದಿ ಕೇಳಿಲ್ಲ. ಕೊಡಗು ಮತ್ತು ಮೈಸೂರು ಲೋಕಸಭಾ ಕ್ಷೇತ್ರದಲ್ಲಿ ಪ್ರತಾಪ್ ಅವರು ಒಳ್ಳೆ ಕೆಲಸ ಮಾಡಿದ್ದಾರೆ. ಆದರೆ ರಾಜಕೀಯದಲ್ಲಿ ಯಾರಿಗೆ ಏನು ನಿಶ್ಚಯ ಆಗುತ್ತೆ ಅಂತ ಯಾರಿಗೂ ಗೊತ್ತಿರಲ್ಲ. ಪಾರ್ಲಿಮೆಂಟ್ರಿ ಬೋರ್ಡಲ್ಲಿ ಹಲವಾರು ಕನ್ಸಿಡ್ರೇಷನ್ಸ್ ಆಗ್ತಾ ಇರುತ್ತೆ. ಬಟ್ ಅಲ್ಲಿವರೆಗೂ ನಾವು ಕಾಯಬೇಕಾಗುತ್ತೆ. ಹಾಗಾಗಿ ಈಗಲೇ ಅನಿಶ್ಚಿತೆ ಬಗ್ಗೆ ನಾನು ಏನೂ ಮಾತಾಡಲಿಕ್ಕಾಗಲ್ಲ. ಇಷ್ಟು ಮಾತ್ರ ಅಂದ್ರೆ ಸರ್, ಹೊಸ ಮುಖದ ಚರ್ಚೆ ಆಗಿದೆ ಸರ್. ಖಂಡಿತ ಪೊಲಿಟಿಕ್ಸ್ ಯಾವಾಗಲೂ ಡೈನಮಿಕ್ ಆಗಿರುತ್ತೆ. ಪೊಲಿಟಿಕ್ಸ್ ಯಾವಾಗಲೂ ಡೈನಮಿಕ್ ಆಗಿರುತ್ತೆ. ಹೊಸದು, ಹಳೆ ಬೇರು, ಹೊಸ ಚಿಗುರು, ಇವೆಲ್ಲ ಕಾಂಬಿನೇಷನ್ಸ್ ಎಲ್ಲ ಆಗ್ತಾನೆ ಇರುತ್ತೆ. ಹಾಗಾಗಿ ಬಾಗಿಲು ಯಾವತ್ತೂ ಮುಚ್ಚಿರ್ಲಿಕ್ಕಾಗಲ್ವಲ್ಲ. ಪೊಲಿಟಿಕಲ್ ಡೋರ್ಸ್ ಯಾವಾಗಲೂ ಪೊಲಿಟಿಕಲ್ ಪಾರ್ಟಿಯಲ್ಲಿ ಯಾವಾಗಲೂ ಬಾಗಿಲು ತೆಗೆದೇ ಇರಬೇಕು, ಹೊಸತನ ತರಬೇಕು, ಹಳಬರು ಇರಬೇಕು, ಎಲ್ಲರನ್ನೂ ಉಳಿಸ್ಕೊಂಡು ಬೆಳೆಸ್ಕೋಬೇಕಲ್ಲ. ಹೈಕಮಾಂಡ್ ಯದುವೀರ್ ಹಾಗೂ ಮಂಜುನಾಥ್ ಇಬ್ಬರನ್ನು ಕೂಡ ಸಂಪರ್ಕ ಮಾಡಿದೆ, ಒಂದಷ್ಟು ಕೇಳ್ತಿದೆ ಅವ್ರನ್ನ ಸ್ಪರ್ಧೆ ಮಾಡಿ ಅಂತ ಹೇಳಿ ಮಾತುಕತೆ ಸರ್. ಈಗಾಗಲೇ ಡಾಕ್ಟರ್ ಮಂಜುನಾಥ್ ಅವ್ರನ್ನ ನಮ್ಮ ಬ್ಯಾಂಗ್ಳೂರು ಗ್ರಾಮಾಂತರಕ್ಕೆ ಅವ್ರಿಗೆ ಆಹ್ವಾನ ಕೊಟ್ಟಿರೋವಂಥದ್ದಿದೆ. ಸೊ ಹಾಗಾಗಿ ಬೇರೆ ಪ್ರಶ್ನೆನೇ ಉದ್ಭವ ಆಗಲಿಲ್ಲ. ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರಕ್ಕೆ ನಮ್ಮಲ್ಲೂ ಆಹ್ವಾನವನ್ನು ಕೊಟ್ಟಿರೋವಂಥದ್ದಿದೆ. ಕನ್ಸಿಡ್ರೇಷನಲ್ಲಿದ್ದಾರೆ. ಅವ್ರದ್ದು ಪ್ಯಾನಲ್ ಆಫ್ ನೇಮ್ಸ್ನಲ್ಲಿ ಬೆಂಗಳೂರು ಗ್ರಾಮಾಂತರದಲ್ಲಿ ಪ್ಯಾನಲ್ ಆಫ್ ನೇಮ್ಸ್ನಲ್ಲಿ ಕನ್ಸಿಡರೇಷನಲ್ಲಿದೆ. ಮೈಸೂರಿಗೆ ಡಾಕ್ಟರ್ ಯದುವೀರ್ ಅವರ ಹೆಸರಿಗೆ ನನಗೆ ಹೆಚ್ಚು ಅದ್ರ ಬಗ್ಗೆ ಅವ್ರ ಹೆಸರು ಬಂದಿರೋದು ಇದುವರೆಗೂ ನಮಗೆ ಗೊತ್ತಿಲ್ಲ. ನಮಗೆ ಯಾಕಂದರೆ ರಾಜ್ಯದಲ್ಲಿ ನಾನು ನೋಡಿದಾಗೆ ಇದ್ಯಾವುದು ಬಂದಿರೋವಂಥದ್ದಿಲ್ಲ. ದೊಡ್ಡವ್ರ ಮಟ್ಟದಲ್ಲಿ ಪಾರ್ಲಿಮೆಂಟ್ರಿ ಬೋರ್ಡಲ್ಲಿ ಏನು ನಿಶ್ಚಯ ಮಾಡ್ತಾರೆ ಅಂತ ನನಗೇನು ಈ ಕಲ್ಪನೆ ಮಾಡ್ಲಿಕ್ಕಾಗಲ್ಲ. ಅಂದ್ರೆ ಒಂದು ಅಚ್ಚರಿ ಅಭ್ಯರ್ಥಿಗಳು ಅಂತೂ ಈ ಬಾರಿ ಲೋಕಸಭೆ ಚುನಾವಣೆಯಲ್ಲಿ ಇರ್ತಾರೆ. ಹೊಸ ಮುಖಗಳಿಗೆ ಆದ್ಯತೆ ಕೊಡ್ತೀರಿ ಅಂತ ಸರ್ ಬಿಜೆಪಿಲಿ? ಈಗ ನಾನು ಅದ್ರ ಬಗ್ಗೆ ಇನ್ನೂ ಹೆಚ್ಚೇನು ಹೇಳಕ್ಕಲ್ಲ. ಹೇಳೋದಲ್ಲ, ಪೊಲಿಟಿಕ್ಸ್ನಲ್ಲಿ ಯಾವಾಗಲೂ ಡೈನಮಿಕ್ ಆಗಿರುತ್ತೆ. ಬಾಗಿಲು ತೆಗೆದಿರುತ್ತೆ. ಹಳೇದು ಹೊಸದು ಎಲ್ಲ ಕಾಂಬಿನೇಷನಲ್ಲೇ ಹೋಗ್ತಾರೆ. ಹಾಗಾಗಿ ಎಲ್ಲರ ಜೊತೆನಲ್ಲಿ ಹೋಗುವಂಥದ್ದು ಯಾವತ್ತೂ ಬಾಗಿಲು ಮುಚ್ಚುವಂಥ ಪ್ರಯತ್ನ ನಮ್ಮ ರಾಜಕೀಯ ಪಕ್ಷದಲ್ಲಿ ಆಗಲ್ಲ. ಥ್ಯಾಂಕ್ ಯು ಸರ್. ಇದಿಷ್ಟು ಮಾಜಿ ಉಪಮುಖ್ಯಮಂತ್ರಿ ಅಶ್ವಥ್ ನಾರಾಯಣ ಅವರ ಮಾತುಗಳು. ಅವರು ರಾಜಕೀಯ ಒಂದು ಬದಲಾವಣೆಯ ಸ್ಥಿತಂತ್ರವನ್ನು ಕಾಪಾಡಿಕೊಳ್ತವೆ, ಎಲ್ಲಿ ಬದಲಾವಣೆ ಸಾಧ್ಯ ಎಂಬ ಮಾತುಗಳನ್ನ ಹೇಳುವಂತ ಕೆಲಸಕ್ಕೆ ಮುಂದಾಗ್ತಾರೆ. ಕ್ಯಾಮ್ರಾ ಪರ್ಸನ್ ವಿನಯ್ ಜೊತೆ ರವಿ ಪಾಂಡವಪುರ, ನ್ಯೂಸ್ ಫಸ್ಟ್ ಮೈಸೂರು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.